ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್. ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್. 3 ಸಲ ಎಸ್ಐಟಿಯವರು ಪ್ರಜ್ವಲ್ ರೇವಣ್ಣನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ವಕೀಲರ ಮೂಲಕ ಟೈಮ್ ಕೇಳಿ ಸುಮ್ಮನಾಗಿರುವ ಪ್ರಜ್ವಲ್ ವಿದೇಶದಲ್ಲೇ ಸೆಟ್ಲ್ ಆಗಿದ್ದಾರೆ. ಎಚ್.ಡಿ. ರೇವಣ್ಣ ಮೇಲೆ ಲೈಂಗಿಕ ಕಿರುಕುಳ ಮತ್ತು ಸಂತ್ರಸ್ತೆ ಅಪಹರಣದ ಕೇಸ್ಗಳಲ್ಲಿ ಅಂಧರಾಗಿದ್ದಾರೆ. ಇನ್ನೊಂದು ಕಡೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣಗೂ ಜೈಲೂಟ ಹಾಕಿಸೋಕೆ ಎಸ್ಐಟಿ ತಯಾರಿ ಮಾಡಿಕೊಂಡಿದೆ. ಆದ್ರೆ ಇದೆಲ್ಲ ಸರ್ಕಾರದ ಕುಮ್ಮಕ್ಕು ಅನ್ನೋ ಆರೋಪ ಹಾಸನದ, ಅದರಲ್ಲೂ ಹೊಳೆನರಸೀಪುರದ ರೇವಣ್ಣ ಬೆಂಬಲಿಗರ ಆರೋಪ. ಹಾಗಾಗಿಯೇ ರೇವಣ್ಣ ಪರ ಸರ್ಕಾರದ ವಿರುದ್ಧ ಪ್ರತಿಭಟನೆಯೂ ನಡೆಯುತ್ತಿದ್ದು, ಪೆನ್ ಡ್ರೈವ್ ವಿಡಿಯೋ ಲೀಕ್ ಆಗ್ತಿದ್ದಂತೆ ವಿದೇಶಕ್ಕೆ ಹಾರಿರುವ ಪ್ರಜ್ವಲ್ ರೇವಣ್ಣ ಕರೆ ತರೋದಕ್ಕೆ ಪೊಲೀಸರು ಪ್ಲಾನ್ ರೆಡಿ ಮಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಬೆನ್ನಲ್ಲೇ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿರುವ ಅಧಿಕಾರಿಗಳು ವಿದೇಶಕ್ಕೆ ಹೋಗಲು ತಯಾರಿ ನಡೆಸಿದ್ದಾರೆ. ಇತ್ತ ಏರ್ಪೋರ್ಟ್ನಲ್ಲೂ ಅಧಿಕಾರಿಗಳು ಕಣ್ಣಿಟ್ಟಿದ್ದು, ಒಂದು ವೇಳೆ ಪ್ರಜ್ವಲ್ ತಾನಾಗಿಯೇ ಬಂದ್ರೆ ವಿಮಾನ ನಿಲ್ದಾಣದಲ್ಲೇ ಬಂಧಿಸಬೇಕು ಅಂತ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ವಿದೇಶಕ್ಕೆ ಎಸ್ಕೇಪ್ ಆಗಿ 10 ದಿನ ಆಯಿತು. ಅಶ್ಲೀಲ ವಿಡಿಯೋ ಪ್ರಕರಣಗಳಲ್ಲಿ ಎಸ್ಐಟಿ ಪೊಲೀಸರಿಗೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ 10 ದಿನ ಆಗ್ತಾ ಇದೆ. ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿರೋದು, ಯಾವ ದೇಶದಲ್ಲಿ ಅವಿತುಕೊಂಡಿರೋದು ಅನ್ನೋದನ್ನ ಪತ್ತೆ ಮಾಡೋಕ್ಕಾಗಿಲ್ಲ. ಜರ್ಮನಿಗೆ ಹೋಗಿರೋದು ಕನ್ಫರ್ಮ್, ಆದ್ರೆ ಅಲ್ಲಿಂದ ದುಬೈಗೆ ಹೋಗಿದ್ದಾರೆ ಅನ್ನೋ ಮಾತಿದೆ. ಆದರೂ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗಿಲ್ಲ. ಎಚ್ಡಿಡಿ ಸಂದೇಶ. 3 ಸಲ ಎಸ್ಐಟಿಯವರು ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಕೊಟ್ಟಿದ್ದಾರೆ. ವಕೀಲರ ಮೂಲಕ ಟೈಮ್ ಕೇಳಿ ಸುಮ್ಮನಾಗಿರುವ ಪ್ರಜ್ವಲ್ ವಿದೇಶದಲ್ಲೇ ಸೆಟ್ಲ್ ಆಗಿದ್ದಾರೆ. ಈ ಮಧ್ಯೆ ಎಸ್ಐಟಿಯವರು ಪ್ರಜ್ವಲ್ ರೇವಣ್ಣ ತಂದೆ ಎಚ್.ಡಿ. ರೇವಣ್ಣರನ್ನು ಬಂಧಿಸಿದ್ದಾರೆ. ವಿಷಯ ಗಂಭೀರ ಆಗ್ತಿದ್ದಂತೆ ದೇವೇಗೌಡರು ಎಲ್ಲಿದ್ದರೂ ಪ್ರಜ್ವಲ್ ರೇವಣ್ಣ ಬಂದು ಎಸ್ಐಟಿ ಎದುರು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರಬಹುದು ಅಂತ ಎಸ್ಐಟಿ ಪೊಲೀಸರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದಾರೆ. ಏನಿದು ಬ್ಲೂ ಕಾರ್ನರ್ ನೋಟಿಸ್? ಕ್ರಿಮಿನಲ್ ಪ್ರಕರಣಗಳಲ್ಲಿ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಯನ್ನ ಪತ್ತೆ ಮಾಡಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಅಥವಾ ಎಸ್ಐಟಿ ಪತ್ರ ಬರೆಯುತ್ತೆ. ಇದನ್ನ ಲುಕ್ಔಟ್ ಸರ್ಕ್ಯುಲರ್ ಅಂತಾರೆ. ಕೇಂದ್ರದ ಬ್ಯೂರೋ ಆಫ್ ಇಮಿಗ್ರೇಷನ್ BOIಗೆ ಪತ್ರ ಕಳಿಸುತ್ತಾರೆ. ಈ ಬ್ಯೂರೋ ಆಫ್ ಇಮಿಗ್ರೇಷನ್ ವಿದೇಶಾಂಗ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಲುಕ್ಔಟ್ ನೋಟಿಸ್ ಬರ್ತಿದ್ದಂತೆ ಆರೋಪಿಯ ಎಲ್ಲಾ ವಿವರಗಳು, ಚಲನವಲನಗಳ ಬಗ್ಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದರೆ, ವಿದೇಶದಿಂದ ದೇಶಕ್ಕೆ ವಾಪಸ್ಸಾದರೆ ಮಾಹಿತಿ ಕೊಡಬೇಕು. ಪ್ರಮುಖವಾಗಿ ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಿಗೆ ಈ ನೋಟಿಸ್ ಹೋಗಿರುತ್ತೆ. ಯಾವುದೇ ಏರ್ಪೋರ್ಟ್ಗೆ ಬಂದರೂ ವಿಷಯ ತಿಳಿಸಬೇಕು. ಬಂದರುಗಳು, ಅಂತಾರಾಷ್ಟ್ರೀಯ ಹೆದ್ದಾರಿಗಳಿಂದ ಬಂದರೂ ವಿವರಣೆ ಕೊಡಬೇಕು. ಇಲ್ಲ ಎಂದರೆ ವಿದೇಶದಲ್ಲಿರುವ ಆರೋಪಿಯ ವೀಸಾ ಅವಧಿ ಮುಗಿದರೆ ಮತ್ತೆ ಇಮಿಗ್ರೇಷನ್ ವಿಭಾಗವನ್ನ ಸಂಪರ್ಕಿಸುತ್ತಾರೆ. ಆಗ ರಾಜ್ಯ ಸರ್ಕಾರಕ್ಕೆ ವಿವರಣೆ ಕೊಡಬೇಕು. ಇದನ್ನೇ ಲುಕ್ಔಟ್ ನೋಟಿಸ್ ಅಂತಾರೆ. ಈಗಾಗಲೇ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದು, ಈಗ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಲುಕ್ಔಟ್ ನೋಟಿಸ್ಗೆ ಬಗ್ಗದಿದ್ದಾಗ ಬ್ಲೂ ಕಾರ್ನರ್ ನೋಟಿಸ್ ಕೊಡಲಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.